ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜಿಲ್ಲೆಯಲ್ಲಿ ಬಗರಂ ಹುಂಕಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ಹೊಸಗತಿ ನಿವೇಶನ ಸಾಮಾಜಿಕ ಭದ್ರತೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ದಲಿತ ಸಂಘರ್ಷಣ ಸಮಿತಿ ಬಿ ಕೃಷ್ಣಪ್ಪ ಹಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 16 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಫಾರಂ 57 ಅರ್ಜಿಗಳನ್ನು ತಿರಸ್ಕೃತಗೊಳಿಸಿದೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕೃತಗೊಂಡಿದ್ದರೂ ಸರ್ಕಾರ ಕುಂಟ ನೆಪ ಹೇಳಿ ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿದೆ. ಕೂಡಲೇ ಎಲ್ಲ ಅರ್ಜಿಗಳನ್ನು ಸಕ್ರಮಗೊಳಿಸುವ ಮೂಲಕ ಭೂಮಿಯನ್ನೇ ನಂಬಿರುವ ರೈತರ ಕುಟುಂಬಗಳಿಗೆ ಆಸರೆಯಾಗಬೇಕು ಎಂದರು. ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರು ಹೊಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡುವುದು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ವಸತಿ ನಿವೇಶನ ರಹಿತರ ಸಮೀಕ್ಷೆ ನಡೆಸಿ ಸರ್ವರಿಗೂ ಸೂರು ಒದಗಿಸುವ ನಿರ್ಧಾರ ಪ್ರಕಟಿಸಬೇಕು. ಸುವರ್ಣ ಗ್ರಾಮೋದಯ. ಭೂಹೀನ ಬಡವರು ರಾಯಚೂರು ಜಿಲ್ಲೆಯಾದ್ಯಂತ ಸರ್ಕಾರ ಭೂಮಿಯಲ್ಲಿ ಕಳೆದ 50-60 ವರ್ಷಗಳಿಂದಲೂ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಕಬ್ಜಾದಲ್ಲಿ ಸಹಿತ ಇದ್ದಾರೆ. ಈಗಾಗಲೇ ಸರ್ಕಾರ ಸಕ್ರಮಕ್ಕಾಗಿ ಅವಕಾಶ ಕಲ್ಪಿಸಿರ್ತಕ್ಕಂತಹ ಫಾರಂ ನಂಬರ್ 57ರಡಿ ಭೂಮಿಯ ಪಟ್ಟಕ್ಕಾಗಿ ಸಾಕಷ್ಟು ರೈತರೇನೆಂದರೆ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಆಯಾ ತಾಲೂಕಾ ತಹಶೀಲ್ದಾರರು ಏನು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೀಟಿಂಗ್ ಮಾಡಿದೆ. ಏಕಾಏಕಿ ಏನಂದರೆ ಎಲ್ಲ ಅರ್ಜಿಗಳು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿರೋದ್ರಿಂದ ಭೂಹೀನ ರೈತರು ಆ ಭೂಮಿಯನ್ನು ಹೊರತುಪಡಿಸಿ ಯಾವುದೇ ಭೂಮಿ ಅವರಿಗೆ ಇರೋದಿಲ್ಲ. ಇದರಿಂದ ಅವರಿಗೆ ತುಂಬ ಜೀವನ ನಡೆಸಲಿಕ್ಕೆ, ಜೀವನ ನಿರ್ವಹಣೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಏನಂದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇನಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥ ಎಲ್ಲ ಬಗರ್ ಹುಕುಂ ಸಾಗುವಳಿದಾರ ಅರ್ಜಿಗಳನ್ನು ಪುನಃ ಸಕ್ರಮಗೊಳಿಸಿ ಅವರೆಲ್ಲರಿಗೂ ಏನಂದ್ರೆ ಹಕ್ಕುಪತ್ರಗಳನ್ನು ಕೊಡೋದ್ರ ಮುಖಾಂತರ ಬಡವರ ಹಕ್ಕನ್ನು ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ ಇದೇ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದಂದು ರಾಯಚೂರು ನಗರದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭೂಹೀನ ದಲಿತರನ್ನು ಸೇರಿಕೊಂಡಿರಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಅಂದಿನ ಪ್ರತಿಭಟನೆಗೆ ಏನಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆಗಮಿಸಿ ಮನವಿ ಪತ್ರ ಸ್ವೀಕಾರ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನಂದ್ರೆ ಈ ಎಲ್ಲ ಅರ್ಜಿಗಳೇನಂದ್ರೆ ತಿರಸ್ಕಾರ ಮಾಡಿರ್ತಕ್ಕಂಥ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡಿ ಪಟ್ಟನ ಕೊಡೋದ ಮುಖಾಂತರ ಬಡವರನ್ನ ಹಕ್ಕನ್ನು ರಕ್ಷಣೆ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಂತಪ್ಪ ಕಾಕರ್ಗಲ್, ರಾಜ್ಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಅಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಅವ್ಯವಸ್ಥೆ ನೋಡಿದರೆ ನಿಜಕ್ಕೂ ನಾವು ಎಲ್ಲಿದ್ದೇವೆ ಎಂಬ ಪ್ರಶ್ನೆ ಮೂಡುತ್ತದೆ. ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ಬಂದ ಗರ್ಭಿಣಿಗೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಚಿಕಿತ್ಸೆ ನೀಡಿದ ಅಮಾನವೀಯ ಘಟನೆ ನಡೆದಿದೆ. ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಅಲ್ಲಿಂದ ಲಿಂಗಸ್ಕೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಹೆರಿಗೆ ಮಾಡಿಸಲಾಗಿದೆ. ಈ ಒಂದು ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಆಸ್ಪತ್ರೆಗೆ ಸೋಲಾರ್ ಸಿಸ್ಟಮ್ ಅಳವಡಿಸಿದ್ದರೂ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೆಳಕಿಲ್ಲ. ಆಸ್ಪತ್ರೆಯಲ್ಲಿನ ಇನ್ವರ್ಟರ್ ಜನರೇಟರ್ ಕೆಲಸವೇ ಮಾಡಲ್ಲ. ಹೀಗಾಗಿ ದೀಪ, ಮೇಣದ ಬತ್ತಿ, ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದು ರೋಗಿಗಳು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರಿಗೆ ಕೇಳಿದರೆ ಅವರು ಹೇಳಿದ್ದು ಹೀಗೆ. ಒಂದ್ ಕಡೆ ಮಕ್ಕಮ್ಮ, ಒಂದ್ ಕಡೆ ತಿರುಗಿ ಮಕ್ಕೋ ಅಮ್ಮ. एक तरफ आ कಡೆ ಮಕ್ಕೋ, ಆ ಕಡೆ ಮಕ್ಕೋ, ಆ ಕಡೆ ನೋಡಿ. ಎರಡು ಮಕ್ಕೋ ಅಷ್ಟೇ ಮಕ್ಕೋ. ರಾಯಚೂರು ತಾಲೂಕಿನ ಇಡಪನೂರು ಠಾಣೆಯ ಪಿಎಸ್ಐ ಸೌಮ್ಯ ಅವರ ಲಂಚಾಟದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿ ಪೊಲೀಸ್ ಇಲಾಖೆಯನ್ನೇ ತೀವ್ರ ಮುಜುಗರಕ್ಕೆ ಗುರಿ ಮಾಡಿದೆ.
ಹಿಡಪನೂರು ಪಿಎಸ್ಐ ಸೌಮ್ಯ ಅವರ ಪ್ರತ್ಯೇಕ ಆಡಿಯೋ ಗ್ರಾಮಾಂತರ ಪ್ರದೇಶದಲ್ಲಿ ಕೌಟುಂಬಿಕ ಕಲಹ ಒಂದು ಪ್ರಕರಣ ಮುಚ್ಚಿ ಹಾಕಲು ಪಿಎಸ್ಐ ಸೌಮ್ಯ ಲಕ್ಷಾಂತರ ರೂಪಾಯಿ ಲಂಚ ಬೇಡಿಕೆಗೆ ಸಾಕ್ಷಿಯಾಗಿದೆ. 2 ಆಡಿಯೋಗಳು ಸಾಮಾಜಿಕ ಜಾಲಾಂತದಲ್ಲಿ ಭಾರಿ ಸದ್ದಿ ಮಾಡಿದ್ದು ಮಾತ್ರವಲ್ಲದೆ ಪ್ರಕರಣದಲ್ಲಿ ಸಿಪಿಐ ಹಾಗೂ ಡಿಎಎಸ್ಪಿಯನ್ನು ತಳುಕುವ ಹಾಕುವಂತೆ ಮಾಡಿದೆ. ಹಿಡಪನೂರು ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಜಮೀನೊಂದಿಗೆ ಸಂಬಂಧಿಸಿ ಅಣ್ಣ ಮತ್ತು ತಂಗಿಯ ಮಧ್ಯೆ ನಡೆದ ತಕರಾರು ಕೊಲೆ ಪ್ರಯತ್ನ ಪ್ರಕರಣದಲ್ಲಿ ಅನುಸೂಯ ಎಂಬುವವರ ಕುಟುಂಬಕ್ಕೆ ರಕ್ಷಣೆ ನೀಡುವ ಮತ್ತು 307 ಕೊಲೆ ಯತ್ನ ನಿಯಮ ತೆಗೆಯಲು ಪಿಎಸ್ಐ ಸೌಮ್ಯ ಹಣ ಕೇಳುತ್ತಿದ್ದಾರೆ ಎನ್ನುವಂತಹ ಆಡಿಯೋ ಇದಾಗಿದೆ. ಮೇಡಮ್ ಈಗ ಅವ್ರಿಗೆ ಹೇಳು, ಇವಾಗ ನಮ್ಗೆ 3 ಮಾಡಂತ ಹೇಳು, ಬರೀ ನಮ್ದಷ್ಟೇ. ಓಕೆ ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ, ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದು ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಹಾಂ ಮೇಡಮ್ ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ, ಎಲ್ಲಾನು ಮಾಡಿದೀವಿ. ಹಾಂ ಮೇಡಮ್ ನೀವು ಪದೇ ಪದೇ ಬಂದ್ರು ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಹಾಂ ಮೇಡಮ್ ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. ಹಾಂ ಮೇಡಮ್ BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನ್ಸೂಯಮ್ಮನ ಮೇಲೆ ಅಷ್ಟೇ ಹಾಂ ಎಲ್ಲ ಸೆಕ್ಷನ್ ತೆಗೆದು ಅನ್ಸೂಯಮ್ಮನ ಮೇಲೆ ಅಷ್ಟೇ ಹಾಂ ಚಾರ್ಜ್ ಶೀಟ್ ಕೊಡ್ತೀವಿ. ಮತ್ತೆ ಅವಾಗ ಒಂದು CPI ಒಂದು 50, DSP ಒಂದು 50 ಕೊಟ್ರೆ ಹಾಂ ಮೇಡಮ್ ಎಲ್ಲ ಕೇಸನ್ನು ಕ್ಲೋಸ್ ಆಗುತ್ತೆ. ಅದ್ರಾಗ ಇರೋರ್ನೆಲ್ಲಾರು ತೆಗೆದು ಸೆಕ್ಷನ್ 307 ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು. ಹಾಂ ಮೇಡಮ್ ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ. ಹಾಂ ಮೇಡಮ್ ಮತ್ತೆ ಅವಾಗ ಒಂದ್ ಸ್ವಲ್ಪ ಒಂದು 50 ಕೊಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತತ್ ನೋಡ್ರಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ರಿ. ಸರಿ ಮೇಡಮ್ ಓಕೆ ಇದು ಈಗ ಇಸ್ಕೊಂತ ಇರೋದು ನಮ್ದು. ಹಾಂ ಮೇಡಮ್ ಆಮೇಲೆ CPI ಗೆ 50, DSP ಗೆ 50 ಕೊಡ್ಬೇಕು ಇವ್ರು ಇದು ಮಾಡೋ ಟೈಮ್ನಾಗ. ಚಾರ್ಜ್ ಶೀಟ್ ಟೈಮಲ್ಲಿ ಹಾಂ ಮೇಡಮ್ ಕೊಟ್ರ ಅಂದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. 28 ಸತಿ ಇದು ಎಲ್ಲ ಹಾಂ ನಿಮ್ ಸಂಬಂಧ. ಈಗ ನೀವು ಪ್ರೊಟೆಕ್ಷನ್ ಕೇಳಿರ ಅಂತೇಳಿ ಪ್ರೊಟೆಕ್ಷನ್ ಕೊಟ್ಟು ಹಾಂ ನಮ್ ಮೇಡಮ್ಗೆ ನಮಗೆಲ್ಲ ಎಷ್ಟು ಸಮಸ್ಯೆ ಆಗಿತ್ತು, ಅವ್ನು ಹೋಗಿ ನಮ್ ಪೊಲೀಸರ ಮೇಲೆ ಮೇಡಮ್ ಮೇಲೆ MLC ಮಾಡಿದ್ದ ಅಂತ ಹೇಳ್ರಿ. ಹಾಂ ಮೇಡಮ್ ಇಷ್ಟೆಲ್ಲ ಇದೆ. ಇನ್ನು ನಮ್ದೇನು ತಪ್ಪಿರ್ಲಿಲ್ಲ, ನಾವ್ ಯಾರಿಗೂ ಇದು ಮಾಡಿರ್ಲಿಲ್ಲ. ಹಾಂ ಮೇಡಮ್ ನಮ್ಮ ಆಫೀಸರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಹಂಗಾಗಿ ಇದಾಯ್ತ್ರಿ. ಏನಾನ ಸ್ವಲ್ಪ ಇದಾಗಿತ್ತು ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತಲ್ಲ, ಹಾಂ ನಿಮ್ಗೋಸ್ಕರ ನಿಮ್ದೆಲ್ಲ ಸರಿ ಇದೆ ಅಂತೇಳಿ ನಾವು ಫೈಟ್ ಮಾಡ್ತೀವಿ ಅಂತಂದು ಅಷ್ಟೇ. ಸರಿ ಮೇಡಮ್ ಓಕೆ ಓಕೆ ಮೇಡಮ್ ಬಂದಾರೇನು ಅವರು? ಹಾಂ ಮೇಡಮ್ ಇಲ್ಲ ಜೊತೆಗೆ ಅದಾರ. ಯಾರು ಅದಾರ ಅವರು? ಡ್ರೈವರ್ ಕರ್ಕೊಂಬಂದ್ರೆ ಮೇಡಮ್ ಅವರು ಅಷ್ಟೇ ಮೇಡಮ್. ಆ ಅಮ್ಮನ ಜೊತೆಗೆ ಅಷ್ಟೇ ಮಾತಾಡ, ಡ್ರೈವರ್ಗೆ ಏನ್ ಗೊತ್ತಾಗ್ಬಾರ್ದು. ಇಲ್ಲ ಮೇಡಮ್ ಈ ವಿಷಯ ಬೇರೆ ನೀವ್ ಏನಿದ್ರು ಜಸ್ಟ್ ನನ್ನ ನಂಬರ್ ಇಟ್ಕೊಳ್ರಿ. ಹಾಂ ಮೇಡಮ್ ನಿಮ್ಗ ನನಗೆ ಅಷ್ಟೇ ಕಾಂಟ್ಯಾಕ್ಟ್ ಇರ್ಬೇಕು. ಸ್ಟೇಷನ್ ನಮ್ ಮಾತಾಡ್ಸಕ್ ಹೋಗ್ಬೇಡ್ರಿ. ಹಾಂ ಮೇಡಮ್ ನೀವೇನ್ ಮಾತಾಡಿದ್ರು ಅಲ್ಲಿ ಅವನ್ಯಾರ TPಗೆ ಅವ್ರಿಗೆಲ್ಲ ಹೇಳ್ತಾರ, ಹಾಂ ಮೇಡಮ್ ಅವ್ನಿಗೂ ಹೇಳ್ತಾರೆ. ಈಗ ಏನೂ ಇಲ್ಲ, ಎಲ್ಲರಿಗೂ 2 ಲಕ್ಷ ಕೊಟ್ಟು PSIಗೆಲ್ಲ 2 ಲಕ್ಷ ಕೊಟ್ಟು ಹಾಂ ಎಲ್ಲ ಹಂಗ್ ಮಾಡ್ಸಕತ್ತಾರ ಹಿಂಗ್ ಮಾಡ್ಸಕತ್ತಾರ ಅಂತ ಡಂಗೂರು ಸಾರ್ಕೆ ಬಂದ ನಾವ. ಹಾಂ ಮೇಡಮ್ ನೀವು ಸ್ಟೇಷನ್ಗಾದ್ರೂ ಇದ್ರ ಬಗ್ಗೆ ಮಾತಾಡ್ಸಕ್ ಹೋಗ್ಬೇಡಿ, ಇಲ್ಲಿ ಎದುರಿಗಾದ್ರೂ ಮಾತಾಡ್ಸಕ್ ಹೋಗ್ಬೇಡಿ. ಹಾಂ ಹಂಗೇನಾರು ಇದ್ರೆ ನಾವೇ ಫೋನ್ ಮಾಡಿ ನಿಮ್ನೆಲ್ಲರನ್ನ ಕರ್ಸ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳ್ರಿ ನಮ್ಗಷ್ಟೇ. ಸರಿ ಓಕೆ